ಸ್ನೇಹಿತರೆ ನಮಸ್ಕಾರ. ನಾನು ಮಹೇಶ್ BR ಆಟೋ ಕನ್ಸಲ್ಟೆಂಟಿಂದ. ಸ್ನೇಹಿತರೆ, ನಾವಿವತ್ತು ಮಾತಾಡ್ತಿರೋಂಥ ವಿಷಯ, ಯೂಸ್ಡ್ ಬೈಕ್ ಪರ್ಚೇಸ್ ಮಾಡಬೇಕಾದ್ರೆ ಹೆಡ್ ಟು ಬೋರ್ ಏನಾದ್ರು ಕಂಪ್ಲೇಂಟ್ ಇದ್ದರೆ ಯಾವ ರೀತಿ ಚೆಕ್ ಮಾಡ್ಕೊಬೇಕು ಅಂತ. ಸ್ನೇಹಿತರೆ, ಇದು ವೆರಿ ಸಿಂಪಲ್. ದಯವಿಟ್ಟು ಮೊದಲು ಓನರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ, ಅವರು ಜನರಲ್ ಸರ್ವಿಸ್ ಯಾವಾಗ ಮಾಡಿಸಿದ್ರು ಅಂತ. ಆಲ್ಮೋಸ್ಟ್ ಎಲ್ಲರೂ 15 ಡೇಸ್ ಆಯಿತು, 20 ಡೇಸ್ ಆಯಿತು ಅಂತ ಹೇಳ್ತಾರೆ. ಆವಾಗ ದಯವಿಟ್ಟು ನೀವು ಒಂದ್ಸಲಿ ಆಯಿಲ್ ಚೆಕ್ ಮಾಡಿ ನೋಡಿ. ಆಯಿಲ್ಲು ಗೇಜಲ್ಲಿರಬೇಕು, ದೆನ್ ಕ್ಲಿಯರ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಗಟ್ಟಿಯಾಗಿರೋದಾಗಲಿ ಅಥವಾ ಬ್ಲ್ಯಾಕಿಶ್ ಆಗಿರೋದಾಗಲಿ ಇರಬಾರ್ದು. ಗಟ್ಟಿಯಾಗಿದ್ದರೆ ಆಯಿಲ್ ಕೆಪಾಸಿಟಿ ಕಳ್ಕೊಂಡಿದೆ ಅಂತಲೇ ಅರ್ಥ. ಗೇಜ್ ಸಿಗ್ತಾ ಇಲ್ಲ ಅಂದರೆ ಇವರು ಜನರಲ್ ಸರ್ವಿಸ್ ಮಾಡಿಸಿ ಅರೌಂಡ್ 3 to 4 ಮಂತ್ಸ್ ಆಗಿದೆ ಅಂತಲೇ ಅರ್ಥ. ಒಂದು ಎಕ್ಸಾಂಪಲ್ ಜೊತೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. TVS ಜುಪಿಟರು ಕಸ್ಟಮರ್ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ನೋಡಿ. ಆಯಿಲ್ಲು ಗೇಜಲ್ಲಿದೆ, ನೋಡಿ. ಆಯಿಲು ಕ್ಲಿಯರ್ ಆಗಿದೆ, ಬ್ಲ್ಯಾಕಿಶ್ ಆಗಿಲ್ಲ ನೋಡಿ. ಈ ಥರ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಆಯಿಲ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ದೆನ್ ಒನ್ ಮೋರ್ ಥಿಂಗ್, ಸೈಲೆನ್ಸರಲ್ಲಿ ದಯವಿಟ್ಟು ಚೆಕ್ ಮಾಡಿ ನೋಡಿ, ಯಾವುದೇ ರೀತಿಯಾದಂಥ ಆಯಿಲ್ ಇರಬಾರ್ದು, ಆಯಿಲ್ನೆಸ್ ಇರಬಾರ್ದು. ನೋಡಿ, ಯಾವುದೇ ರೀತಿಯಾದಂಥ ಬ್ಲ್ಯಾಕ್ ಸ್ಮೋಕ್ ಆಗಲಿ ವೈಟ್ ಸ್ಮೋಕ್ ಆಗಲಿ ಇಲ್ಲ ಗಾಡಿನಲ್ಲಿ. ಗಾಡಿ ಇಂಜಿನ್ ಕಂಡೀಷನಲ್ಲಿದೆ. ಕೆಲವೊಂದು ಸಲ ಏನಾಗುತ್ತೆ, ಕಸ್ಟಮರು 3 ಮಂತ್ಸ್ 4 ಮಂತ್ಸ್ ಗಾಡಿ ಯೂಸ್ ಮಾಡಿರ್ತಾರೆ, ಸರ್ವಿಸೇ ಮಾಡಿಸಿರಲ್ಲ. ಮಾರೋಂಥ ಟೈಮ್ನಲ್ಲಿ ಜಸ್ಟ್ ಆಯಿಲ್ ಒಂದು ಚೇಂಜ್ ಮಾಡಿಬಿಟ್ಟು ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೀನಿ ಸರ್, ಆಯಿಲ್ ಚೆನ್ನಾಗಿದೆ ನೋಡಿ ಅಂತ ತೋರಿಸ್ತಾರೆ. ದಯವಿಟ್ಟು ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಗಾಡಿ ಒಂದ್ಸಲಿ ಸೌಂಡನ್ನ ನೀವು ಒಬ್ಸರ್ವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾಯ್ಸ್ ಜಾಸ್ತಿ ಇರಬಾರ್ದು. ನೀವು ಓಡಿಸ್ಬೇಕಾದ್ರೆ ರನ್ನಿಂಗಲ್ಲಿ ಸ್ಮೂತ್ನೆಸ್ ಇರಬೇಕು. ನಿಮಗೆ ಬೈ ಚಾನ್ಸ್ ಏನಾದರೂ ಆಗಲೂ ನಿಮಗೆ ಕನ್ಫರ್ಮೇಷನ್ ಆಗಲಿಲ್ಲ, ಡೌಟ್ ಬಂತು ಅಂದರೆ ನಿಮ್ಮ ನಿಯರ್ ಬೈ ಇರೋಂಥ ಮೆಕ್ಯಾನಿಕ್ನ ಕರ್ಕೊಂಡೋಗಿ ದಯವಿಟ್ಟು ಗಾಡಿನ ಚೆಕ್ ಮಾಡಿಸ್ಕೊಂಡು ಪರ್ಚೇಸ್ ಮಾಡಿ. ವಿತೌಟ್ ಕನ್ಫರ್ಮೇಷನ್ ನೀವು ಗಾಡಿ ಪರ್ಚೇಸ್ ಮಾಡಿದ್ರೆ, ಬ್ಲೈಂಡಾಗಿ ನೀವು ಗಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ 5,000 to 6,000 ರೂಪಾಯಿ ದುಂದು ವೆಚ್ಚ ಬಂದೇ ಬರುತ್ತೆ. ಪ್ರತಿದಿನ ನಾವು ಬೇರೆ ಬೇರೆ ವೆಹಿಕಲ್ನ ವೆರಿಫೈ ಮಾಡ್ತೀವಿ. ಏನಾದ್ರು ಮೆಕ್ಯಾನಿಕಲ್ ಇಶ್ಯೂಸ್ ಇದ್ದರೆ ಸರ್ವಿಸ್ ಮಾಡ್ತೀವಿ, ದೆನ್ ಸೇಲು ಕೂಡ ಮಾಡ್ತೀವಿ. ಮೆಕ್ಯಾನಿಕಲ್ ಇಶ್ಯೂಸ್ ಬಗ್ಗೆ ಅಥವಾ ಎಲೆಕ್ಟ್ರಿಕಲ್ ಇಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರೋಂಥವ್ರು ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಏನೇ ಕ್ಲಾರಿಫಿಕೇಷನ್ ಬೇಕಿದ್ದರೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬೇರೆ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಶ್ಯೂದೊಂದಿಗೆ ಮಾತಾಡ್ತಾ. ಥ್ಯಾಂಕ್ ಯು.